ದೊರೆ ಹಾಗೂ ಡೇಸಿಗೆ ಮದುವೆಯಾಗಿ 57 ವರ್ಷವಾಗಿತ್ತು. ಅವರಿಬ್ಬರು ಯಾವಾಗಲೂ ನಗುತ್ತಾ ಸಂತೋಷವಾಗಿದ್ದರು. ಅವರ ದಾಂಪತ್ಯ ಜೀವನದ ರಹಸ್ಯ ಏನೆಂದು ಒಂದು ದಿನ ನಾನು ಅವರೊಂದಿಗೆ ಕೇಳಿದೆ. ಏನು, ಟಿವಿಯಲ್ಲಿ ಸಂದರ್ಶ ತೆಗೆಯುವ ಹಾಗೆ ಪ್ರಶ್ನೆಯನ್ನು ಮಾಡ್ತಾ ಇದೆಯಲ್ಲ, ನಾನೇನು ಅಷ್ಟು ದೊಡ್ಡ ಮನುಷ್ಯನಾ ಎಂದು ದೊರೆ ಜೋರಾಗಿ ನಗುತ್ತಾ ಕೇಳಿದರು. ಮತ್ತೆ ಅವರು ತಮ್ಮ ಹೆಂಡತಿಯನ್ನು ನೋಡುತ್ತಾ, ಇಷ್ಟು ಸುಂದರವಾದ ಹೆಂಡತಿ ನನ್ನ ಜೊತೆಯಲ್ಲಿರುವಾಗ ನನಗೇನು ಕಷ್ಟ ಎಂದು ಹೇಳಿದರು. ಇದನ್ನು ಕೇಳಿದ ಡೇಸಿಗೆ ಬಹಳ ಸಂತೋಷ. ಡೇಸಿ ಅಷ್ಟೇನು ಸುಂದರವಾಗಿರಲಿಲ್ಲ, ಆದರೆ ಆ ಸಮಯದಲ್ಲಿ ದೊರೆಯ ಹೇಳಿಕೆ ಅಲ್ಲಿ ರಮ್ಯವಾದ ವಾತಾವರಣವನ್ನು ಉಂಟು ಮಾಡಿತ್ತು. ನಂತರ ದೊರೆ ನಿಧಾನವಾಗಿ ನನಗೆ ಹೀಗೆ ಹೇಳಿದರು. ದಾಂಪತ್ಯದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ನಿಜವಾಗಿರಬೇಕು, ಸಮಾಧಾನದಿಂದ ಮಾತಾಡಬೇಕು, ಸಣ್ಣ ಸಂದರ್ಭ ಸಿಕ್ಕರೂ ಸಹ ಒಬ್ಬರಿಗೊಬ್ಬರು ಪ್ರಶಂಸೆ ಮಾಡಬೇಕು. ಸಂತೋಷವಾದ ಜೀವನಕ್ಕೆ ಇದು ಸಾಕು. ಆಗ ಜೀವನ ಸುಂದರವಾದ ನದಿಯ ಹಾಗೆ ಹರಿಯುತ್ತಾ ಇರುತ್ತೆ ಅಂದರು. ಇದು ಎಷ್ಟು ನಿಜವಾದ ಮಾತಾಗಿದೆ ಅಲ್ವಾ ಪ್ರಿಯರೇ? ಬಿಡುವಿಲ್ಲದ ಈ ಯಾಂತ್ರಿಕ ಜೀವನದಲ್ಲಿ ಎಲ್ಲ ವಿಷಯಕ್ಕೂ ನಾವು ಬೇಗ ಮತ್ತು ಒರಟಾಗಿ ಪ್ರತಿಕ್ರಿಯೆ ಮಾಡ್ತೇವೆ. ಗಂಡ ಹೆಂಡತಿಯರಲ್ಲಿ ನಡೆದ ಸಣ್ಣ ತಪ್ಪನ್ನು ಸಹ ದೊಡ್ಡದಾಗಿ ಮಾಡಿ ಒಬ್ಬರ ಮೇಲೊಬ್ಬರು ಗುಣಗುಡ್ತೇವೆ. ನಾವು ಮಾತನಾಡುವಾಗ ಯಾವಾಗಲೂ ಯೋಚಿಸಿ ಮಾತನಾಡಬೇಕು. ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ಇದೆಷ್ಟು ಸತ್ಯವಲ್ಲವೇ? ಹಾಗಾದರೆ ಇಂದಿನಿಂದ ನಾವೆಲ್ಲರೂ ಒಬ್ಬರನ್ನೊಬ್ಬರು ಅರಿತುಕೊಂಡು ಜೀವಿಸೋಣವೇ?